ಅಲ್ಲ ಹೌದು, ನೀವು ಕರೆಕ್ಟ್. ಇವಾಗ ಒಂದ್ ಕಡೆ ಏನ್ ಹೇಳ್ತೀರಾ, ಧೋನಿ ಫ್ಯಾನ್ ಅಂತ ಹೇಳ್ತೀರಾ, ಹಾ. ಒಂದ್ ಕಡೆ ನಾನು RCB ಫ್ಯಾನ್ ಅಂತ ಹೇಳ್ತೀರಾ. ಹಾ. ಸೊ RCB ಫ್ಯಾನ್ ಆದ್ರೆ RCB ಫ್ಯಾನ್ಸ್ ಯಾಕೆ ನಿಮಗೆ ಹೇಟ್ ಮಾಡ್ತಾರೆ? ಆ ಒಂದು ಹೇಟ್ ಮಾಡೋಕೆ ನೀವೇನಾದ್ರು ಒಂದ್ ಮಾಡಿರ್ಬೇಕಲ್ಲ. ಸೊ ಅವ್ರಿಗೆ ಹೇಳ್ತಾ ಇದೀನಲ್ಲ, ಅದೇ ಒಂದು ಫಸ್ಟ್ ಒಂದು ಯಾವ್ದು ಕೊಡೋ ಚಾಲೆಂಜ್ಗಳು ಅಲ್ಲ, ಚಾಲೆಂಜ್ ಅಲ್ಲ, ಅದಕ್ಕಿಂತ ಹಿಂದೆ ಏನಂದ್ರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಇರ್ಬೇಕಾದ್ರೆ ಮ್ಯಾಚ್ ಎಲ್ಲ ಸುಮಾರು ಸೋಲ್ತಿತ್ತು. ನಾ ವಿರಾಟ್ ಕೊಹ್ಲಿಗೆ ನನ್ಗೆ ಯಾಕೆ ಐ ಡೋಂಟ್ ಲೈಕ್ ಅಲ್ಲ, ಐ ಲೈಕ್ ಧೋನಿ ಕಂಪೇರ್ ಟು ವಿರಾಟ್ ಕೊಹ್ಲಿ. ಯಾಕೆ ಅಂತಂದ್ರೆ ವಿರಾಟ್ ಕೊಹ್ಲಿ ಇಸ್ ಅ ಪರ್ಸನ್ ಹೂ ಹ್ಯಾಸ್ ಅ ಲಿಟಲ್ ಬಿಟ್ ಆಫ್ ಅಗ್ರೆಷನ್ ಆಟಿಟ್ಯೂಡ್, ಆಯ್ತಾ. ಧೋನಿ ಇಸ್ ಅ ಪರ್ಸನ್ ಹೂ ಇಸ್ ವೆರಿ ಕೂಲ್, ಕಾಮ್. ಸೊ ನಂಗೆ ಆ ಪರ್ಸನಾಲಿಟಿ ತುಂಬಾ ಇಷ್ಟ. ಕೆಲವರಿಗೆ ಅದು ಇಷ್ಟ ಆಗುತ್ತಲ್ಲ. ಅಲ್ಲ, ಕೆಲವ್ರಿಗೆ ಅದು ಇಷ್ಟ. ಅದೇ, ಇಟ್ ಈಸ್ ಅನ್ ಇಂಡಿವಿಜುವಲ್ ಚಾಯ್ಸ್ ಅಲ್ವಾ. ನಾನೇನು ಇಷ್ಟ ಆಗ್ಬಾರ್ದು ಅವ್ರಿಗೆ ಅಂತ ನಾ ಹೇಳ್ತಿಲ್ಲ. ಸೊ ಇನ್ ದಟ್ ಟರ್ಮ್ಸ್ ಇಫ್ ಯು ಕಂಪೇರ್, ಐ ಲೈಕ್ ಧೋನಿ. ಸೊ ಅದರಿಂದ ನಾನು ಕೆಲವು ಸತಿ ಏನ್ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಲಾಸ್ಟ್ ಇಯರ್ ಮ್ಯಾಚ್ ಬಗ್ಗೆ ಮಾತಾಡ್ತಿದ್ದೀನಿ, ಸೋತಾಗ ನಾನು ಐ ಹ್ಯಾವ್ ಸೆಡ್ ಓಪನ್ಲಿ ಆನ್ ದ ಮೀಡಿಯಾ ದಟ್ ಗುರು ಫಸ್ಟ್ ಕ್ಯಾಪ್ಟನ್ಸಿ ಚೇಂಜ್ ಮಾಡ್ ಗುರು, ಆವಾಗ RCB ಗೆಲ್ಲುತ್ತೆ ಅಂತ. ಬಟ್ ನಾನು ಹೇಳಿದ್ ಸತ್ಯ ಆಗಿಲ್ವಾ ಇವತ್ತು? ಅದನ್ನ ನಾನು RCB ಫ್ಯಾನ್ಸ್ ಕೇಳಕ್ ಇಷ್ಟಪಡ್ತೀನಿ. ರಜತ್ ಪಟಿದಾರ್ ಇವತ್ತು ಕ್ಯಾಪ್ಟನ್ ಆಗಿದ್ದಾರೆ. ಹಿ ಬಾಟ್ ಅಸ್ ಟು ದ ಫೈನಲ್ಸ್. ಟ್ರಸ್ಟ್ ಮೀ, ವಿ ವಿಲ್ ವಿನ್ ದಿಸ್ ಫೈನಲ್. ಪಕ್ಕಾ RCB ಸತಿ ಫೈನಲ್ಸ್ ಗೆದ್ದೇ ಗೆಲ್ಲುತ್ತೆ. ನಾಳಿನ ಮ್ಯಾಚ್ ಬಗ್ಗೆ ನನಗಂತೂ 100% ಇದಿದೆ. ನಾನು ನಿನ್ನೆ ಆಕ್ಚುಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಹೋಗ್ತಾ ಒಂದಿಷ್ಟು ಜನರನ್ನು ಮಾತಾಡ್ಸ್ಕೊ ಬಂದೆ. ದೇರ್ ಒಪಿನಿಯನ್ ಇಸ್ ಆಲ್ಸೋ ದ ಸೇಮ್. ದೇ ಸೇ ಇಫ್ ಮುಂಬೈ ಕಮ್ಸ್ ಟು ಫೈನಲ್ಸ್, ದರ್ ಇಸ್ ದ ವೆರಿ ಲೆಸ್ ಚಾನ್ಸ್ ಫಾರ್ RCB. ತುಂಬಾ ಪಂಜಾಬ್ ಬಂದ್ರೆ ಪಕ್ಕಾ ಗೆಲ್ಲುತ್ತೆ ಅಂತ. ಅಂಡ್ ಗಾಡ್ಸ್ ಗ್ರೇಸ್, ಪಂಜಾಬ್ ಫೈನಲ್ಸ್ ಬಂದಿದೆ, RCB ಟಕ್ಕರ್ ಹೊಡಿತಿದೆ. ಅಂಡ್ ಇಟ್ ಇಸ್ ಫಸ್ಟ್ ಟೈಮ್ ಟು ಬೋತ್ ಆಫ್ ದೆಮ್. ಹೌದು. ಅಂಡ್ ಇಲ್ಲಿ ನನ್ಗೇನು ಇಲ್ಲಿ ಧೋನಿನೂ ಇಲ್ಲ, ವೇರ್ ಐ ಕುಡ್ ಸೇ ನಾನು ಇವರಿಗೆ ಸಪೋರ್ಟ್ ಮಾಡ್ತೀನಿ. ಪಂಜಾಬ್ಗೆ ಪಾರ್ಟ್ ಆಫ್ ಇದಾಗಿ ಕೊಲಾಬ್ರೇಷನ್ ಅಲ್ಲ, ಪಂಜಾಬಿಗೆ ನಾನು ಪಾರ್ಟ್ ಆಫ್ ಕೊಲಾಬ್ರೇಷನ್ ಮಾಡಿರೋದೇನು ಅಂತಂದ್ರೆ, ಪಂಜಾಬ್ ಟೀಮ್ ಅಲ್ಲಿ they have represented me as a RCB guy. I have actually went there and said, ನೀವು ನನ್ನ ಅದು ಆಕ್ಚುಲಿ ಕಂಟೆಂಟ್ ಇಷ್ಟೇ ಇದ್ದಿದ್ದು, ನೀವು ನನ್ನ ಎಕ್ಸ್ ನ ತಗೊಂಡೆ, ನಾನು ನಿಮ್ ಎಕ್ಸ್ ತಗೊಂಡೆ ಅಂತ. ಅವರು ನನ್ನ ಎಕ್ಸ್ ಅಂದ್ರೆ ಚಾಲ್ ನ ಅವರು ತಗೊಂಡಿದ್ದಾರೆ. ಅವರು ನಮ್ಮ ಎಕ್ಸ್ ತಗೊಂಡೆ ಅಂದ್ರೆ ಜಿತೇಶ್ ಶರ್ಮಾ ಆ ಕಡೆ ಹೋಗಿದ್ದಾರೆ. ಸೊ ನೀವಿಬ್ರು ಎಕ್ಸ್ ತಗೊಂಡ್ರಿ, ಲಾಸ್ಟಿಗೆ ಯಾರು ನಿಮ್ ಎಕ್ಸ್ ಅಂತಂದಾಗ ನಾನು ಹಿಂಗೆ ಶರ್ಟ್ ತೆಗ್ಬಿಟ್ಟು ನಮ್ದು ಎಕ್ಸ್ ಚಾಲು ಅಂತ ರಿವೀಲ್ ಮಾಡ್ತೀವಿ, ಅವರು ಜಿತೇಶ್ ಅಂತ ರಿವೀಲ್ ಮಾಡ್ತಾರೆ. ಅದಾದ್ಮೇಲೆ ವಿ ಬೋತ್ ಬ್ಲೀಡ್ ರೆಡ್, ಕಮ್ ವಾಚ್ ದ ಮ್ಯಾಚ್ ಅಂತ ನಾವು ಅಂತೀವಿ. ಸೊ ಇಟ್ ವಾಸ್ ಅ ಮ್ಯೂಚುವಲ್ ಕಾಂಟೆಂಟ್ ವೇರ್ ವಿ ಆರ್ ಟುಗೆದರ್. ಇಟ್ಸ್ ವಿ ಬೋತ್ ಬ್ಲೀಡ್ ರೆಡ್ ಅನ್ನೋದು, ದಟ್ ಇಸ್ ವಾಟ್ ಇಸ್ ದ ಥೀಮ್, ಕಾಮನ್ ಇದೆ ಅನ್ನೋ ತರ. ಅಂಡ್ ದ ಹೋಲ್ ಐಡಿಯಾಲಜಿ ನಾವು ಮಾತಾಡಿದ್ದು ಹಿಂಗೆ, ಏನಂತಂದ್ರೆ ನೀವು ನಿಮ್ ಟೀಮ್ ಸಪೋರ್ಟ್ ಮಾಡಿ, ಬಂದು ಮ್ಯಾಚ್ ನೋಡಿ. ದಟ್ ವಾಸ್ ದ ಐಡಿಯಾ. ಅಂಡ್ ನಾವ್ ಅದು ಕಂಟೆಂಟ್ ಮಾಡಿರೋದು, ಇಫ್ ಯು ರಿಮೆಂಬರ್, ಫ್ರೈಡೆ ಮ್ಯಾಚ್ ಇತ್ತು, ಶನಿವಾರ ಮ್ಯಾಚ್ ಇರ್ಲಿಲ್ಲ, ಸಂಡೇ ಮತ್ತಲ್ಲಿ ಮ್ಯಾಚ್ ಇತ್ತು. ಇದು ಫ್ರೈಡೆ ಬೆಳಗ್ಗೆ ಶೂಟ್ ಮಾಡಿರೋದು. ಫ್ರೈಡೇನೆ ಹಾಕ್ಬೇಕಿತ್ತು ಅವ್ರ ಕಂಟೆಂಟ್ ಚಿನ್ನಸ್ವಾಮಿ ಮ್ಯಾಚ್ಗೆ. ಬಟ್ ಅವ್ರದ್ದು ಆಲ್ರೆಡಿ ಹಿಂದಿನ ಕಂಟೆಂಟ್ ಒಂದು ರೋಲ್ ಇರೋದ್ರಿಂದ ಅವ್ರು ಹೇಳಿದ್ರು ಒಂದಿನ ಬಿಟ್ಟಾಕ್ತಿವಿ ಅಂತ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ. ಸೊ ಅವ್ರು ಅಲ್ಲಿ ಹೋಗಾದ್ಮೇಲೆ ಆ ಕಂಟೆಂಟ್ ರಿಲೀಸ್ ಮಾಡಾದ್ಮೇಲೆ ಒಳ್ಳೆ ರೀಚ್ ಆಯ್ತು, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಎಷ್ಟೊಂದ್ ಜನ ನೋಡಿದವರು ಫಸ್ಟ್ ಟೈಮ್ ಆಕ್ಟರ್ ತರ ಒಂದೇ ಸತಿ ಚೆನ್ನಾಗಿ ಮಾಡಿದೀರಾ ಅಂದ್ರು, ವಿಚ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.